ರೀ ನೀವ್ ಯಾಕ್ರಿ ಈ ತರ ಹೋದ್ರಿ? ಯಾಕೆ ಇಷ್ಟೊಂದು ತೊಂದರೆ ತಗೋತಾ ಇದ್ರಾ? ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ. ನೋಡಿ, ನೀವು VIP, ದಯವಿಟ್ಟು ಪ್ರೋಟೋಕಾಲ್ನ ಫಾಲೋ ಮಾಡಿ. ಹೀಗೆಲ್ಲ ಮಾಡಬಾರ್ದು ನೀವು. ಗೌತಮರೇ, ನಿಮ್ಗೆ ಈ ರೀತಿ ಡೈಲಿ ಕಾಫಿ ತಂದು ಕೊಟ್ರೆ ನನ್ನ ಸಮಾಧಾನ. ಅದು ಅಲ್ಲದೆ ಈ ಕೇರ್ ತಗೊಳ್ಬೇಕು ಅಂತ ಬರೀ ರೆಸ್ಟ್ ಮಾಡ್ತಾ ಇದ್ರೆ ಬಾಡಿ ರೆಸ್ಟ್ ಹಿಡಿದ್ಬಿಡುತ್ತೆ. ಅದಕ್ಕೆ ಈ ರೀತಿ ಸ್ವಲ್ಪ ಓಡಾಡ್ತಿದ್ರೆ ಒಂದು ಸ್ವಲ್ಪ ಎಕ್ಸರ್ಸೈಸು ಆಗುತ್ತೆ. ಕರೆಕ್ಟು, ನೀವು ಹೇಳಿದ ನಿಜ. ಬಟ್ ಅತಿಯಾಗಿ ಓಡಾಡಬೇಡಿ, ಸ್ಟ್ರೈನ್ ಮಾಡ್ಕೋಬೇಡಿ. ನೋಡಿ, ಸಂಜೆ ಹೊತ್ತು ಬೇಕಾದ್ರೆ ಪಾರ್ಕಲ್ಲಿ ವಾಕ್ ಮಾಡಿ, ಸಾಕು. ನಾಳೆಯಿಂದ ಬೆಳಗ್ಗೆ ನಾನೇ ಕಿಚನ್ ಹತ್ರ ಬರ್ತೀನಿ, ಅಲ್ಲೇ ಕಾಫಿ ಮಾಡ್ಕೊಡಿ. ಅಲ್ಲ, ನನ್ಗೇನ ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ನಾನು ಹೇಳಿದ್ದನ್ನು ಫಾಲೋ ಮಾಡಿ ಪ್ಲೀಸ್. ಡನ್ ಬಾಸ್, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಓಕೆ. ಭೂಮಿಕಾ, ನಿಮಗೆ ಈ ಬಸ್ರಿ ಬೈಕ್ ಥರದ್ದೆಲ್ಲ ಏನೂ ಆಗ್ತಾ ಇಲ್ವೇನ್ರಿ? ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು ಅಂತ ಏನೇನೋ ಅನ್ಸುತ್ತಂತಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಅಥವಾ ನೀವೇನಾದರೂ ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧನ ಬಹಳ ಸೀರಿಯಸ್ ಆಗಿ ತಗೊಂಡು ಎಲ್ಲ ಬಿಟ್ಬಿಟ್ಟಿದ್ರಾ? ಏನು ಡಿಮ್ಯಾಂಡ್ಸೇ ಇಲ್ಲ? ಛೇ, ಹಾಗೆಲ್ಲ ಏನೂ ಇಲ್ಲ. ಡಿಮ್ಯಾಂಡ್ಸ್ ಎಲ್ಲ ಏನೂ ಇಲ್ಲ. ನನಗೆ ಆ ಥರ ಏನೂ ಅನ್ನಿಸ್ತಿಲ್ಲ. ದೊಡ್ಡದಾಗೇನೂ ಅಲ್ಲ. ಈ ಮಾವಿನಕಾಯಿ, ಉಪ್ಪಿನಕಾಯಿ, ಸುಣ್ಣ, ಮಣ್ಣು ಇವೆಲ್ಲ ತಿನ್ನಬೇಕು ಅಂತ ಅನ್ಸುತ್ತಂತಲ್ಲ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಎಂಥ ಅದ್ಭುತವಾದ ಲಾಜಿಕ್ ಅಲ್ವಾ? ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆದಾಗ ಸುಣ್ಣ ತಿನ್ನಬೇಕು ಅಂತ ಅನ್ಸುತ್ತಂತೆ. ಹಾಗೆ ಐರನ್ ಕಂಟೆಂಟ್ ಕಡಿಮೆ ಆದಾಗ ಮಣ್ಣು ತಿನ್ನಬೇಕು ಅಂತ ಅನ್ಸುತ್ತಂತೆ. ವಾಟ್ ಎ ಮೆಕ್ಯಾನಿಸಮ್. ಬಟ್ ಗೌತಮರೇ, ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ. ನಮಗೆ ಹುಡ್ತಿರೋ ಮೊದಲನೇ ಮಗು. ನೀವು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಫಾದರ್ ಥರ ಮಾತಾಡ್ತಿದ್ರ. ಗ್ರೇಟ್ ರೀ ನೀವು. ಡೈಲಿ ಮೆಡಿಕಲ್ ಜರ್ನಲ್ ಓದ್ತಾ ಇದ್ದೀನಲ್ರಿ. ಒಟ್ಟಿನಲ್ಲಿ ಟೀಚರ್ ಕಣ್ಣಲ್ಲಿ ನಾನೊಂದು ಬ್ರೈಟ್ ಸ್ಟೂಡೆಂಟ್ ಆಗ್ತಾ ಇದ್ದೀನಿ. ನೋಡಿ ಭೂಮಿಕಾ, ಮಕ್ಕಳು ಹೇರೋದಷ್ಟೇ ನಮ್ಮ ಕೆಲಸ ಅಲ್ಲ. ಹೀಗೆ ಬೇಸಿಕ್ಸ್ ಒಂದಷ್ಟು ತಿಳ್ಕೊಂಡಿರ್ಬೇಕು. ತಾಯ್ತನ ಅನ್ನೋದು ಬರೀ ಹೆಣ್ಮಕ್ಳಿಗೆ ಮಾತ್ರ ಸೀಮಿತ ಆಗಿರಬಾರ್ದು, ಗಂಡಲ್ಲೂ ಇರಬೇಕು. ಗೌತಮರೇ, ನೀವು ಎಲ್ಲ ವಿಷಯದಲ್ಲಿ ಗ್ರೇಟ್. ಬಟ್ ಈ ವಿಷಯದಲ್ಲಿ ಕೆಮ್ಮಂಗೆ ಅಲ್ಲ. ತಿನ್ಬೋದಾ? ಪೀಜೆ ಗೌತಮರೇ. ಪರವಾಗಿಲ್ಲ ಬಿಡ್ರಿ, ನಮ್ಮಲ್ಲಿ ತಾನು ನಡೆಯುತ್ತೆ. ಚೆನ್ನಾಗಿ ತೇಪೆ ಹಚ್ತೀರಾ. ನೋಡ್ರಿ, ಲೈಫ್ ಅಂದರೆ ಅಷ್ಟೇ, ತೇಪೆ ಹಚ್ಚೋದು. ಯಾರು ಎಷ್ಟು ನೀಟಾಗಿ ತೇಪೆ ಹಚ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ನೀವು ಹೇಳೋ ಪ್ರಕಾರ ಲೈಫ್ ಇಸ್ ಎ ಜರ್ನಿ ಅನ್ನೋದು ಓಲ್ಡ್ ಕಾನ್ಸೆಪ್ಟು, ಲೈಫನ್ನ ತೇಪೆ ಹಚ್ಚೋದು ಹೊಸ ವರ್ಷನು. ಕರೆಕ್ಟ್. ಸರಿ ಹೋಯ್ತು. ಕಾಫಿ ಕುಡಿದು ಕೆಳಗೆ ಬನ್ನಿ, ತಿಂಡಿಗೆ ರೆಡಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಈಗ ತಾನೇ ಮೆಟ್ಲು ಹತ್ಕೊಂಡ್ ಬಂದಿದ್ದಾರೆ ತಾನೆ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಕೂತ್ಕೊಳ್ಳಿ. ಅಲ್ಲ ಪ್ಲೀಸ್. ಎಸ್. ನಿಮ್ದಾಯ್ತಾ ಕಾಫಿ? ಆಯ್ತು.